ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗಡಿ ಗ್ರಾಮ ಗೌರಸಮುದ್ರದ ಮಾರಮ್ಮ ದೇವಿಯ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಪ್ರತಿ ವರ್ಷ ಶ್ರಾವಣ ಮಾಸ ಕೊನೆಯ ಅಮಾವಾಸ್ಯೆಯ ನಂತರ ಬರುವ ಮಂಗಳವಾರ ಮಾರಮ್ಮ ದೇವಿಯ ಜಾತ್ರೆ ಹಮ್ಮಿಕೊಂಡು ಬರುತ್ತಿದ್ದು, ಈ ಬಾರಿ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದರು. ಮುಂಜಾನೆಯಿಂದಲೇ ಭಕ್ತರು ತುಂಬಲು ಕಟ್ಟೆಯನ್ನು ಪ್ರದಕ್ಷಿಣೆ ಹಾಕಿ ಹರಕೆ ತೀರಿಸಿದರು. ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಸಲ್ಲಿಸಿದ ನಂತರ ದೇವಿಯ ಮೂಲ ವಿಗ್ರಹವನ್ನು 4 ಕಿಲೋಮೀಟರ್ ದೂರದ ತುಂಬಲು ಎಂಬೆಲೆಗೆ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗಲು ಚಾಲನೆ ನೀಡಲಾಯಿತು. ದಾರಿಯುದ್ದಕ್ಕೂ ಹರಕೆ ಹೊತ್ತ ಭಕ್ತರು ಕೋಳಿ, ಮೆಣಸು, ವಿವಿಧ ಧಾನ್ಯ, ಈರುಳ್ಳಿ ತೂರಿದರಲ್ಲದೆ ಮೆರವಣಿಗೆಯಲ್ಲಿ ಉರಮೆ, ಚಾಮರ, ತಪಡೆ, ಡೊಳ್ಳು ವಾದ್ಯಗಳು ಸೇರಿದಂತೆ 10 ಬುಡಕಟ್ಟು ಸಂಸ್ಕೃತಿಗಳು ಗಮನ ಸೆಳೆದವು. ದೇವಿಯು ತುಂಬಲು ಪ್ರದೇಶ ಪ್ರವೇಶ ಮಾಡುತ್ತಿದ್ದಂತೆ ಭಕ್ತರ ಜಯಘೋಷ ಮುಗಿಲು ಮುಟ್ಟಿದ್ದು, ಭಕ್ತರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು. ಬಳಿಕೆ ಹರಕೆ ಹೊತ್ತ ಭಕ್ತರು ಬಾಯಿಗೆ ಬೀಗ, ದವಸ ಧಾನ್ಯ ಅರ್ಪಣೆ, ವಸ್ತ್ರ ಅರ್ಪಿಸಿದರೆ ರೈತರು ಜಾನುವಾರುಗಳನ್ನು ಕಟ್ಟೆ ಸುತ್ತಲೂ ಪ್ರದಕ್ಷಿಸಿ ಹಾಕಿಸಿ ಕಾಪಾಡುವಂತೆ ಪ್ರಾರ್ಥಿಸಿದರು. ಸಂಜೆ ಆಗುತ್ತಲೇ ತುಂಬಲಿನಲ್ಲಿ ಯಾರೂ ಉಳಿಯುವಂತಿಲ್ಲ. ಈ ಕಾರಣಕ್ಕೆ ಸಂಜೆ ವೇಳೆ ಸ್ಥಳ ಖಾಲಿಯಾಗುತ್ತದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮತ್ತು ನೆರೆಯ ಆಂಧ್ರ ಪ್ರದೇಶದಿಂದ ಅಪಾರ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ದೇವಿಯ ದರ್ಶನ ಪಡೆದು ಪುನೀತರಾದರು. ಗೌರಸಮುದ್ರ ಮಾರಿ ಮಹೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಲಕ್ಷಾಂತರ ಭಕ್ತರಿಗೂ ಆ ತಾಯಿಯ ಆಶೀರ್ವಾದ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ನಮ್ಮ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಒಳ್ಳೆಯ ಮಳೆ ಬೆಳೆ ಸಮೃದ್ಧಿಯಾಗಿ ಬೆಳೆದು ರೈತರೆಲ್ಲರೂ ಕೂಡ ಭಾಳ ಹರ್ಷದಿಂದ ಸಂತೋಷದಿಂದ ಜೀವನ ನಡೆಸುವಂಥ ಒಂದು ಅವಕಾಶ ಆ ತಾಯಿ ಆಶೀರ್ವಾದದಿಂದ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ಎಲ್ಲರೂ ಕೂಡ ಶ್ರೀ ಗೌರಸಮುದ್ರ ಮಾರಿ ಮಹೇಶ್ವರಿ ಜಾತ್ರೆಯ ಶುಭಾಶಯಗಳನ್ನು ಎಲ್ಲ ಬೀಜಿಕೆರೆ ಗ್ರಾಮದವನು. ನಾನು ಕೂಡ PhD ಮಾಡಿದ್ದೀನಿ. ನಾನು ಬುಡಕಟ್ಟು ಒಂದು ಪರಂಪರೆಯಿಂದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ಹುಡುಗ. ಇವತ್ತು ಇಡೀ ಬುಡಕಟ್ಟು ಸಂಸ್ಕೃತಿಗೆ ಸೇರಿದಂತಹ ರಾಜ್ಯದ ಮೂಲೆ ಮೂಲೆಗಳಿಂದ, ಅದರಲ್ಲೂ ಬಹಳ ವಿಶೇಷವಾಗಿ ಬಯಲು ಸೀಮೆಯ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ತುಮಕೂರು, ಆಂಧ್ರ ಪ್ರದೇಶದ ಅನಂತಪುರ, ಕಲ್ಯಾಣದುರ್ಗ, ಹೀಗೆ ಅನೇಕ ಜಿಲ್ಲೆಗಳಿಂದ ಸಹಸ್ರಾರು ಲಕ್ಷಾಂತರ ಜನ ಭಕ್ತಾದಿಗಳು ಈ ಒಂದು ಶ್ರೀ ಗೌರಸಮುದ್ರದ ಮಾರಿ ಮಹೇಶ್ವರಿ ಜಾತ್ರೆಗೆ ಆಗಮಿಸಿ ತಾಯಿಯ ಆಶೀರ್ವಾದವನ್ನು ಪಡೆದು ಹೋಗುವಂಥ ಒಂದು ವಾಡಿಕೆ. ಅದರ ಜೊತೆಗೆ ಅವರ ಒಂದು ಜಮೀನಿನಲ್ಲಿ ಬೆಳೆದಂತಹ ದವಸ ಧಾನ್ಯಗಳು, ಈರುಳ್ಳಿ ಇರ್ಬೋದು, ಟೊಮೊಟೊ ಇರ್ಬೋದು, ಮತ್ತು ಅವರ ಜಾನುವಾರುಗಳು ಸಾಕಾಣಿಕೆಯನ್ನು ಕುರಿ, ಮೇಕೆ ಸಾಕಿರ್ತಕ್ಕಂಥವ್ರು ಕೋಳಿಗಳನ್ನು ಈ ದೇವರಿಗೆ ಒಂದು ಎಸೆಯೋದ್ರ ಮೂಲಕ ಅವರ ಭಕ್ತಿಯನ್ನು ಸಮರ್ಪಣೆ ಮಾಡಿ. ನಾನು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಗೌರಸಮುದ್ರ ಮಾರಮ್ಮ ಮತ್ತು ಬುಡಕಟ್ಟು ಸಮುದಾಯಗಳು, ಕಾಡುಗೊಲ್ಲರು ಮತ್ತು ಮ್ಯಾಸಬೇಡರ ಅವಿನಾವ ಸಂಬಂಧದಲ್ಲಿ ನಾನು ಸಂಶೋಧನಾ ವಿದ್ಯಾರ್ಥಿಯಾಗಿ ಸಂಶೋಧನೆ ಮಾಡ್ತಾ ಇದ್ದೀನಿ. ಗೌರಸಮುದ್ರ ಮಾರಮ್ಮ ಮೂಲ ಸ್ಥಳ ಯಾವುದು ಮತ್ತು ಅವರು ಎಲ್ಲಿಂದ ಬಂದರು, ಗೌರಸಮುದ್ರ ಮಾರಮ್ಮನಿಗಿಂತ ಮುಂಚೆ ಈ ಭಾಗದಲ್ಲಿ ಯಾವ ಯಾವ ಪಶುಪಾಲಕರು ವಾಸ ಮಾಡ್ತಾಯಿದ್ರು. ಒಬ್ಬ ಪಶುಪಾಲಕರಾಗಿ ಯರಮಂಚಿ ನಾಯಕ ಮತ್ತು ಗೌರಸಮುದ್ರ ಮಾರಮ್ಮ ಇಬ್ಬರು ಪಶುಪಾಲಕರಿಗಾಗಿ ನಡೆದ ಯುದ್ಧಗಳ ಬಗ್ಗೆ ಮತ್ತು ಸಂಘರ್ಷಗಳ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಮತ್ತು ಆಗಿನ ಕಾಲಘಟ್ಟದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಕ್ರಿಸ್ತ ಪೂರ್ವದಲ್ಲೇ ಇವರು ಒಂದು ಸಮಾಜ ನಿರ್ಮಾಣ ಮಾಡಿರ್ತಾರೆ. ಬುಡಕಟ್ಟು ಒಂದು ಆದರ್ಶ ರಾಜ್ಯ ಮಾಡಿರ್ತಾರೆ. ಎಲ್ಲ ಸಮುದಾಯಗಳನ್ನ ಸೇರಿಸ್ಕೊಂಡು ಕಾಡುಗೊಲ್ಲರು, ಮಾದರು, ಉಪ್ಪಾರರು ಮತ್ತು ಇನ್ನುಳಿದ ಸಮುದಾಯಗಳೇನಿದ್ದಾವೆ ಇವತ್ತು ಶೋಷಿತ ಸಮುದಾಯಗಳು, ಅವೆಲ್ಲ ಅಣ್ಣ ತಮ್ಮಂದ್ರ ಥರ ಬದುಕಿರೋಂಥ ಜಾಗ ಇದು. ತುಂಬಲು ಮತ್ತು ಗೌರಸಮುದ್ರ ಮಾರಮ್ಮ ಇರೋಂಥ ಜಾಗ. ಇವರು ಆನೆಗೊಂದಿ, ಆಂಧ್ರ ಕದ್ರಿ ಮತ್ತು ಕಾಳಹಸ್ತಿ, ತಿರುಪತಿಯಿಂದ ಹಿಡಿದು ಇಲ್ಲಿ ನಮ್ಮ ದಾವಣಗೆರೆ ಬೆಂಗಳೂರುವರೆಗೂ ಸಹ ಇವರಿಬ್ಬರು ಯರಮಂಚಿ ನಾಯಕ ಮತ್ತು ಗೌರಸಮುದ್ರ ಮಾರಮ್ಮ ಇಬ್ಬರು ಸಹ ಪಶುಪಾಲನೆಗಾಗಿ, ಅವ್ರ ಪಶುಪಾಲಕರಿಗಾಗಿ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾರೆ. ಲಕ್ಷಾಂತರ ಹಸುಗಳಿರ್ತಾವೆ ಅವ್ರ ಹತ್ರ, ಹಸು ಮತ್ತು ಎಮ್ಮೆಗಳು. ಅದಕ್ಕೆ ಇಲ್ಲಿ ಯನಮ್ಲಾರು ಅಂತ ಒಂದು ಕುಲ ಇದೆ, ದೊರೆಗಳು. ಅವರು ಕೋರಿ ನಿಶಾನ ಇಟ್ಕೊಂಡ್ಬಂದಿರ್ತಾರಲ್ಲ, ಅವ್ರು ಕೋರಿ ಮೇಲೆ ಯರಮಂಚಿ ನಾಯಕನ ದೊರೆ ಓಬಣ್ಣ ಅಂತ ಈಗ ದೊರೆ, ಈಗ ಪ್ರೆಸೆಂಟ್ ದೊರೆ. ಹಿಂದಿನಿಂದನೂ ಆ ಒಂದು ಬುಡಕಟ್ಟು ಸಂಪ್ರದಾಯಗಳಲ್ಲಿ ದೊರೆಗೆ ಭಾಳಷ್ಟು ಮಹತ್ವ ಇರೋದು. ದಳವಾಯಿ ಇದ್ದಾರೆ, ಕಾಮಗೇತಿಗಳು, ಮದಿಕೇರಿ ನಾಯಕನ ವಂಶಸ್ಥರು. ಇದು ಮದಿಕೇರಿ ನಾಯಕನಿಗಿಂತ ಸಾವಿರಾರು ವರ್ಷಗಳ ಮುಂಚೆನೇ ಇವರು ಶರಣರಾಗಿ ದೈವಸ್ಥಾನ ಪಡೆದಿರ್ತಾರೆ. ಯಾಕಂದರೆ ಎಲ್ಲ ಸಮುದಾಯಗಳಿಗೂ ನ್ಯಾಯ ಕೊಡಿಸ್ತಂಥವ್ರು ಇವರಿಬ್ಬರು, ಗೌರಸಮುದ್ರ ಮಾರಮ್ಮ ಮತ್ತು ಯರಮಂಚಿ ನಾಯಕ.